ಮನೆ ಕಟ್ಟುವಂತ ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅಂದ್ರೆ ಅವನು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಮನೆ ಕಟ್ಟುವಂತ ಕನಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಈ ಒಂದು ಮನೆ ಕಟ್ಟೋದಕ್ಕೆ ಈ ಒಂದು ಶ್ರೀಮಂತರ ಹತ್ರ ಆದ್ರೆ, ಅಂದ್ರೆ ಒಂದು ಅನುಕೂಲತೆ ಇರುವಂತವ್ರು, ಆಸ್ತಿ ಅಂತಸ್ತು ಇರೋರ ಹತ್ರ ಆದ್ರೆ ಒಂದು 2-3 ಮನೆಗಳನ್ನ ಕಟ್ಕೊಳ್ತಾರೆ. ಆದ್ರೆ ಈ ಒಂದು ಬಡತನದಲ್ಲಿ ಇರುವಂತವ್ರಿಗೆ ಒಂದೇ ಒಂದು ಮನೆ ಕೂಡ ಕಟ್ಟಬೇಕು ಅಂತಂದ್ರೆ ತುಂಬಾನೇ ಶ್ರಮ ಪಡ್ಬೇಕು. ಅಂದ್ರೆ ಇಡೀ ಒಂದು 40-50 ವರ್ಷಗಳ ಕಾಲ, ಅಂದ್ರೆ ರಿಟೈರ್ಮೆಂಟ್ ಆಗೋವರೆಗೂ ಕೂಡ ಅವರು ಸಂಪಾದನೆ ಮಾಡಿ ಸ್ವಲ್ಪ ಕೂಡಿಟ್ಟು ಅದಾದ ನಂತರದಲ್ಲಿ ಮನೆ ಕಟ್ಟಬೇಕಾಗುತ್ತೆ. ಈ ರೀತಿಯಾದ ಪರಿಸ್ಥಿತಿ ಇದೆ ಬಡ ಜನರಿಗೆ. ಅದರಲ್ಲೂ ಕೂಡ ತೀರಾ ಒಂದು ಬಡತನ ಅಂತಂದ್ರೆ ಈ ಒಂದು ಹಳ್ಳಿ ಕಡೆಲೆಲ್ಲ ಆಗಿರ್ಬೋದು, ನಿಮಗೆ ಗೊತ್ತಿರ್ಬೋದು, ಈ ಗುಡಿಸಲುಗಳೆಲ್ಲ ವಾಸ ಇರ್ತಾರೆ. ಅದನ್ನ ಈ ಒಂದು ಎಲ್ಲ ಪ್ರತಿಯೊಂದು ಸರ್ಕಾರಗಳಲ್ಲೂ ಕೂಡ ನೋಡ್ತಾರೆ. ಅಂದ್ರೆ ಈ ಒಂದು ವಾಸ ಇರುವಂತಹ ಒಂದು ಕುಟುಂಬಗಳನ್ನ ನೀವು ನೋಡ್ತಾ ಇರ್ತೀರಿ, ಯಾವಾಗಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರ. ಆದ್ರೆ ಈ ಒಂದು ಸರ್ಕಾರದಿಂದ ಒಂದು ಮನೆಗಳನ್ನ ಕೊಡ್ತಾರೆ. ಆದ್ರೆ ಆ ಒಂದು ಮನೆಗಳು ಈ ಒಂದು ಬಡತನದಲ್ಲಿ ಇರುವಂತವ್ರಿಗೆ, ಅಂದ್ರೆ ಅರ್ಹರಿಗೆ ಯಾರ್ಯಾರೆಲ್ಲ ಇದ್ದಾರೆ ಅಂತವ್ರಿಗೆ ಸೇರ್ತಾ ಇದೆಯಾ ಅನ್ನೋದು ಅವರು ಖಂಡಿತವಾಗ್ಲೂ ನೋಡ್ಲೇಬೇಕಾಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡ್ಲೇಬೇಕಾಗುತ್ತೆ. ಈ ಒಂದು ಯಾವುದೇ ಕಾರಣಕ್ಕೂ ಕೂಡ ಯಾರ್ಯಾರೆಲ್ಲ ಒಂದು ಬಡತನದಲ್ಲಿ ಇದ್ದಾರೆ, ಯಾರ್ಯಾರ ಹತ್ರ ಎಲ್ಲ ಮನೆ ಇದೆ ಅಥವಾ ಮನೆ ಇಲ್ಲ ಅನ್ನೋದನ್ನ ಅವರು ನೋಡ್ಲಿಲ್ಲ ಅಂತಂದ್ರೆ, ಇಲ್ಲಿ ಒಂದು ಗ್ರಾಮ ಪಂಚಾಯತಿಗಳು ಏನೇನಿದಾವೆ ಈ ಒಂದು ಹಳ್ಳಿಗಳಲ್ಲೆಲ್ಲ ಒಂದು 5 ಕಿಲೋಮೀಟರ್ವರೆಗೆ ಒಂದು ಗ್ರಾಮ ಪಂಚಾಯತಿನ ಕೊಟ್ಟಿರ್ತಾರೆ. ಸೊ ಒಂದು ಗ್ರಾಮ ಪಂಚಾಯತಿಯಲ್ಲಿ ತುಂಬಾನೇ ಭ್ರಷ್ಟಗಳಿರ್ತಾರೆ. ಅಂದ್ರೆ ಒಂದು ಭ್ರಷ್ಟ ಏನಿರ್ತಾರಲ್ವ, ಅವರು ಈ ಒಂದು ಬಡತನದಲ್ಲಿ ಇರೋರಿಗೆ ಮನೆನ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಬಿಡೋದು ಇಲ್ಲ. ಆ ಒಂದು ಹಳ್ಳಿ, ಈ ಒಂದು ಗ್ರಾಮಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಇರ್ತಾರಲ್ವಾ, ಅವರು ಕೂಡ ಅಷ್ಟೇನೆ. ಈ ಒಂದು ಯಾರೆಲ್ಲ ಒಂದು ಸ್ವಲ್ಪ ಅನುಕೂಲತೆ ಇರುತ್ತೋ ಅವ್ರ ಹತ್ರ ಸ್ವಲ್ಪ ಲಂಚಗಳನ್ನ ತಗೊಂಡು, 5,000 ರೂಪಾಯಿ ಲಂಚಗಳನ್ನ ತಗೊಂಡು, ಮತ್ತೆ ಅವರಿಗೆ ಮನೆ ಇದ್ರೂ ಕೂಡ ಅವ್ರಿಗೆ ಒಂದು ಮನೆ ರೀತಿಯಲ್ಲಿ, ಅಂದ್ರೆ ಕೊಟ್ಟಿಗೆ ರೀತಿಯಲ್ಲಿ ಅವರು ಉಪಯೋಗಿಸ್ಕೊಳ್ಳೋದಿಕ್ಕೆ ಮನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ನೀವು ಗಮನಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಕುಟುಂಬ ಆ ಒಂದು ಮನೆನೇ ಇಲ್ಲದೆ, ಅಂದ್ರೆ ಯಾವುದೋ ಒಂದು ಗುಡಿಸಲುಗಳನ್ನ ಹಾಕೊಂಡು ಸೊ ಅಲ್ಲಿ ವಾಸ ಇರ್ತಾರೆ, ಅದನ್ನ ಅವರು ನೋಡೋದೇ ಇಲ್ಲ. ಅದು ಯಾರಿಗೂ ಕೂಡ, ಯಾರ ಒಂದು ಗಮನಕ್ಕೂ ಕೂಡ ಬರೋದೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಭ್ರಷ್ಟ ಇರೋದ್ರಿಂದ ಅದು ಸೇರೋದಿಲ್ಲ. ಅದು ಮನೆ ಅಂತಲ್ಲ, ನಿಮ್ಗೆ ಜಾಗ ಆಗಿರ್ಬೋದು, ಅದು ಬೇರೆ ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಇವಾಗ ಕೊಟ್ಟಿದಾರಲ್ವ ಕಾಂಗ್ರೆಸ್ನ ಒಂದು 5 ಗ್ಯಾರಂಟಿಗಳು, ಅದು ಕೂಡ ಅಷ್ಟೇನೆ. ಬಡತನದಲ್ಲಿ ಇರೋರಿಗೆ ಈ ಒಂದು ಅದು ಯಾರ್ಯಾರೆಲ್ಲ ಅರ್ಹರಿದ್ದಾರೆ ಅಂತವ್ರಿಗೆ ಸೇರ್ತಾ ಇಲ್ಲ. ಅದು ಯಾರೆಲ್ಲ ಅದನ್ನ ಮಾಡಿಸ್ಕೊಳ್ಳೋದಿಕ್ಕೆ ಅನುಕೂಲತೆ ಇದ್ದು ಅದನ್ನ ಮಾಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆ ಅಂತವ್ರಿಗೆ ಸೇರ್ತಾ ಇದೆ. ಯಾಕಂತಂದ್ರೆ ಈ ಒಂದು ಬಡ ಜನರು ಎಲ್ಲೇ ಹೋದ್ರೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡೋದೇ ಇಲ್ಲ. ಎಲ್ಲಿ ಆದ್ರೂ ಅಷ್ಟೇ, ನಿಮ್ಗೆ ಯಾವುದೇ ಒಂದು ಕಚೇರಿಗಳಲ್ಲಿ ಹೋದ್ರೂ ಕೂಡ ಅವರ ಒಂದು ಕೆಲಸಗಳನ್ನ ಮಾಡ್ಬೇಕಂತಂದ್ರೆ ಒಂದಿಷ್ಟು ಲಂಚಗಳನ್ನ ಕೊಡ್ಬೇಕಾಗುತ್ತೆ. ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ. ಒಂದು 500,000 ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ. ಅದೇ ರೀತಿಯಾಗಿ ಪಂಚಾಯತಿಗಳಲ್ಲೂ ಅಷ್ಟೇ, ಈ ಒಂದು ಲಂಚ ಕೊಟ್ರೆ ಮಾತ್ರ ಕೆಲಸಗಳು. ಲಂಚ ಯಾರು ಕೊಡ್ತಾರೆ ಅವರಿಗೆ ಇರುವಂತ ಸೌಕರ್ಯಗಳೆಲ್ಲ, ಅಂದ್ರೆ ಯೋಜನೆಗಳೆಲ್ಲ ಕೂಡ ಅವರ ಒಂದು ಪಾಲಾಗ್ತಾ ಇದೆ. ಬಡ ಜನರಿಗೆ ಯಾವುದೇ ರೀತಿಯಾದ ಸಹಾಯ ಆಗ್ತಾ ಇಲ್ಲ. ಅದು ನಿಮ್ಗೆ ಯಾವುದೇ ರೀತಿಯಾದ ಒಂದು ಮನೆ ಒಂದು ವಿಷಯ ಅಂತಲ್ಲ, ನಿಮ್ಗೆ ಯಾವುದೇ ರೀತಿಯಾದ ಒಂದು ಕೆಲಸಗಳಾಗಬೇಕು ಗ್ರಾಮ ಪಂಚಾಯತಿ ಅಂತಂದ್ರೆ ಅದು ಬಡ ಜನರಿಗೆ ಮಾಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ನಿಮ್ಗೆ ಗೊತ್ತಿರ್ಬೋದು, ಇವಾಗಷ್ಟೇ ಈ ಒಂದು ಬೋರ್ಗಳೆಲ್ಲ ಮಾಡ್ತಾರಲ್ವಾ, ಆ ಬೋರ್ಗಳು ಮಾಡೋದಕ್ಕೂ ಕೂಡ ಯಾವುದೇ ರೀತಿಯಾದ ಒಂದು ಯೋಜನೆಗಳಾದ್ರೂ ಕೂಡ ಈ ಒಂದು ಬಡ ಜನರಿಗೆ ಅದು ಸೇರೋದಿಲ್ಲ. ಎಲ್ಲ ಒಂದು ಅನುಕೂಲತೆ ಇರೋರು ಒಂದು 5,000 ರೂಪಾಯಿ ಲಂಚ ಕೊಡ್ತಾರೆ. ಅದನ್ನ ಅವರು ನಾಯಿಗಳ ತರ ಇಸ್ಕೊಳ್ತಾರೆ. ಅಂತವ್ರಿಗೆ ಆ ಒಂದು ಯಾವುದೇ ಒಂದು ಯೋಜನೆಗಳು, ಸರ್ಕಾರದಿಂದ ಏನು ಯೋಜನೆಗಳಿರುತ್ತೆ ಅದನ್ನೆಲ್ಲ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಇದ್ದು ಕೂಡ ಅವ್ರಿಗೇನೆ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಬಡ ಜನರಿಗೆ ಯಾವುದೇ ರೀತಿಯಾದ ಅನುಕೂಲತೆ ಇಲ್ಲ. ಸರ್ಕಾರ ಯಾವುದೇ ಇರಲಿ, ಅದು ಬಿಜೆಪಿ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಪಂಚಾಯತಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಡ ಜನರು ಯಾರಿದ್ದಾರೆ, ಏನೇನಿದೆ, ಯಾರ್ಯಾರ ಹತ್ರ ಶ್ರೀಮಂತರಿದ್ದಾರೆ, ಏನೇನಿದೆ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಬಡ ಜನರಿಗೆ ಯಾವುದೇ ರೀತಿಯಾದ ಕೂಡ ಅನುಕೂಲತೆ ಸಿಗೋದೇ ಇಲ್ಲ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಮನೆಗಳಿಗೆ ಕೊಡ್ತಾ ಇದ್ದಂಥದ್ದು 1,20,000 ರೂಪಾಯಿ ಕೊಡ್ತಾ ಇದ್ರು. ಒಂದು ಮನೆ ಕಟ್ಟೋದಕ್ಕೆ 1,20,000 ರೂಪಾಯಿ ಕೊಡ್ತಾ ಇದ್ರು. ಈ ಒಂದು ರೂರಲ್ ಏರಿಯಾಗಳಲ್ಲಿ ಈ ಒಂದು ಬಸವ ಹೌಸಿಂಗ್ ಸ್ಕೀಮ್ ಇತ್ತು. ಅದಾದ ನಂತರದಲ್ಲಿ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮ್ ಇತ್ತು. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅದೊಂದು ಸ್ಕೀಮ್ ಇತ್ತು. ಇದೆಲ್ಲದಕ್ಕೂ ಕೂಡ 1,20,000 ರೂಪಾಯಿ ಕೊಡ್ತಾ ಇದ್ರು. ಬಟ್ ಈ 1,20,000 ರೂಪಾಯಿಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಬಟ್ ತುಂಬಾ ಜನರಿಗೆ ಆ ಒಂದು 1,20,000 ರೂಪಾಯಿ ತಗೊಳ್ಳೋದಕ್ಕೂ ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ಅರ್ಹರಿದ್ದಾರೆ, ಇವತ್ತಿಗೂ ಕೂಡ ಈ ಒಂದು ಗುಡಿಸಲಲ್ಲಿ ವಾಸವಾಗಿರೋರಂತರು ಇದ್ದಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ 1,20,000 ರೂಪಾಯಿ ಕೊಟ್ರೆ ಸಾಕು, ನಮ್ಗೇನೆ ಕೊಟ್ರೆ ಸಾಕು,
ನಮ್ಮ ಒಂದು ಕುಟುಂಬ ಒಂದು ಸಂತೋಷದಿಂದ ಇರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಅವ್ರಿಗೆ ಸಿಗೋದಿಲ್ಲ ಅದು, ಯಾಕಂತಂದ್ರೆ ಅದು ಬೇರೆಯವರ ಪಾಲಾಗ್ತಾ ಇದೆ. ಆ ಒಂದು ಏನು ಸ್ಕೀಮ್ಗಳು ಏನಿದೆ ಅದು ಈ ಒಂದು ಅನರ್ಹರು ಯಾರೆಲ್ಲ ಇದ್ದಾರೆ ಅಂತವ್ರ ಒಂದು ಪಾಲಾಗ್ತಾ ಇದೆ. ಹಾಗಾಗಿ ಈ ಒಂದು ಕುಟುಂಬಗಳಿಗೆ ಯಾವುದೇ ರೀತಿಯಾದ ಸಹಾಯ ಸಿಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿದ್ದಾರಲ್ವ ಒಂದು 5 ಗ್ಯಾರಂಟಿಗಳನ್ನ, ಅದನ್ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಕೆಲವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ನ ಮಾಡಿಸೋದಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಬೇರೆ ದಾಖಲಾತಿಗಳು ಏನೇನೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಅದು ಯಾವುದನ್ನು ಕೂಡ ಮಾಡಿಸೋದಿಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಗವರ್ಮೆಂಟ್ ಅಂದ್ರೆ ಈ ಒಂದು ಸರ್ಕಾರದ ಕಚೇರಿಗಳಿಗೆ ಹೋದ್ರೆ ಲಂಚ ಕೇಳ್ತಾರೆ. ಸೊ ಲಂಚ ಕೊಡದೆ ಯಾರಿಗೂ ಕೂಡ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಆದ್ರೆ ಈ ಬಡ ಜನರ ಹತ್ರ ಆ ಒಂದು ಲಂಚ ಕೊಡುವಷ್ಟು ಶಕ್ತಿ ಇರೋದಿಲ್ಲ. ಅವ್ರ ಹತ್ರ ಹಣ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ 100-200 ರೂಪಾಯಿ ಆದ್ರೂ ಕೂಡ 100-200 ರೂಪಾಯಿ ಕೊಡಬೇಕು ಅಂದ್ರೂ ಕೂಡ ತುಂಬಾನೇ ಕಷ್ಟ. ಇವತ್ತಿಗೂ ಕೂಡ ಕಷ್ಟದಲ್ಲಿ ಇರುವಂತವ್ರು ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ನಿಮ್ಗೆ ಎಲ್ರಿಗೂ ಕೂಡ ಅನಿಸ್ಬೋದು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ. ಬಟ್ ಆ ತರ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಜನರಿಗೆ ಇವತ್ತು ಒಂದೊತ್ತು ಊಟಕ್ಕೂ ಕೂಡ ಕಷ್ಟಪಡುವಂತ ಜನರಿದ್ದಾರೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡ್ತಾ ಇದ್ದಾರೆ, 1,20,000 ರೂಪಾಯಿ ಒಂದು ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಅದೇನಂತಂದ್ರೆ 1,20,000 ರೂಪಾಯಿ ಕೊಟ್ರೆ ಅದನ್ನು ಕೊಟ್ಟಿಗೆ ಮಾಡೋದಿಕ್ಕೂ ಆಗೋದಿಲ್ಲ ಅಂತ. ಬಟ್ ಆದ್ರೆ ಅವರು ಓಕೆ ಅದು ಆಗದೆ ಇರ್ಬೋದು, 1,20,000 ರೂಪಾಯಿ ಅವ್ರಿಗೆ ಆಗದೆ ಇರ್ಬೋದು. ಬಟ್ ಆ ಒಂದು 1,20,000 ರೂಪಾಯಿ ನಮ್ಗೆ ಸಿಕ್ಕಿದ್ರೆ ಸಾಕೋನೋ ಅಂತ ಅನ್ಕೊಳ್ಳುವಂತ ಕುಟುಂಬಗಳು ಇದಾವೆ ಇವತ್ತಿಗೂ ಕೂಡ. ಸೊ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಆ 1,20,000 ರೂಪಾಯಿ ಸಿಕ್ಕಿದ್ರು ಕೂಡ ಈ ಗುಡಿಸಲುಗಳಲ್ಲೆಲ್ಲ ಇರ್ತಾರಲ್ವಾ, ವಾಸ ಇರ್ತಾರಲ್ವಾ, ಮನೆಗಳೇ ಇರೋದಿಲ್ಲ ಅಂತವ್ರಿಗೆ 1,20,000 ರೂಪಾಯಿ ಸಿಕ್ಕಿದ್ರು ಕೂಡ ಅಟ್ಲೀಸ್ಟ್ ಅವರಿಗೆ ಒಂದು ನೆಲೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದೇ ರೀತಿಯಾಗಿ ಇವ್ರು ಥಿಂಕ್ ಮಾಡಿರ್ಬೋದು, ಇವರ ಲೆವೆಲ್ಗೆ ಇವ್ರು ಥಿಂಕ್ ಮಾಡಿರ್ಬೋದು 1,20,000 ರೂಪಾಯಿ ಕೊಟ್ಟಿಗೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ. ಬಟ್ ಆದ್ರೆ ಇಲ್ಲಿ ತುಂಬಾ ಒಂದು ತೀರಾ ಬಡತನದಲ್ಲಿರುವಂತಹ ಕುಟುಂಬಕ್ಕೆ 1,20,000 ರೂಪಾಯಿ ಸಿಕ್ಕಿದ್ರೂ ಸಾಕು, ಅದರಲ್ಲಿ ಒಂದು ಮನೆನ ನಿರ್ಮಾಣ ಮಾಡಿಕೊಂಡು ಒಂದು ಖುಷಿಯಾಗಿರ್ಬೋದು. ಯಾಕಂತಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇದನ್ನ ಎಲ್ಲರೂ ಕೂಡ ಗಮನಿಸಲೇಬೇಕು. ಅದೇ ರೀತಿಯಾಗಿ ಇವತ್ತು ನಾನು ಮಧ್ಯಾಹ್ನ ಬಿರಿಯಾನಿನ ತಿಂದಿದ್ದೀನಿ. ಬಟ್ ಎಲ್ಲರೂ ಬಿರಿಯಾನಿನ ತಿಂದಿದ್ದೀರ ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಜನರಿಗೆ ಊಟಕ್ಕೂ ಕೂಡ ಆಗೋದಿಲ್ಲ, ಊಟ ಮಾಡೋದಕ್ಕೂ ಕೂಡ ಎಷ್ಟೋ ಜನ ಊಟನೂ ಕೂಡ ಮಾಡಿರೋದಿಲ್ಲ. ಎಲ್ಲರೂ ಕೂಡ ಊಟ ಮಾಡಿರ್ತಾರೆ ಅಥವಾ ಎಲ್ಲರೂ ಕೂಡ ಬಿರಿಯಾನಿ ತಿಂದಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಮಾತ್ರ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಕುಟುಂಬಗಳಿಗೆ ಯಾವುದೇ ರೀತಿಯಾದ ಒಂದು ಸಹಾಯ ಸರ್ಕಾರದಿಂದ ಬರುವಂತ ಸಹಾಯಗಳು ಏನೇನಿದೆ, ಯೋಜನೆಗಳೇನಿದೆ ಅದು ಯಾವುದೂ ಕೂಡ ಸೇರ್ತಾ ಇಲ್ಲ. ಈ ಒಂದು ಹಳ್ಳಿಗಳಲ್ಲಂತೂ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟೆ ತುಂಬಿಕೊಂಡಿರ್ತಾರೆ. ಅದನ್ನ ನೀವು ನೋಡಿರ್ಬೋದು, ಗಮನಿಸ್ಬೋದು. ಎಷ್ಟೋ ಜನರು ನನಗೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ಹಿಂಗೆ ಈ ಒಂದು ಸ್ಕೀಮ್ ಇದೆ ಬಟ್ ಹೋಗಿ ಕೇಳಿದ್ರೆ ನಮ್ಗೇನು ಅವರು ರೆಸ್ಪಾನ್ಸೇ ಮಾಡೋದಿಲ್ಲ, ಈ ರೀತಿಯಾಗಿ ಹೇಳ್ತಾರೆ, ಆ ರೀತಿಯಾಗಿ ಹೇಳ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಬಟ್ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸರ್ಕಾರ ಗಮನಿಸಬೇಕು. ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡಿ ಅಂತವ್ರಿಗೆ ಈ ಒಂದು ಯೋಜನೆಗಳನ್ನ ಕೊಡೋದನ್ನ ನಿಲ್ಲಿಸಿ, ಈ ಒಂದು ಕುಟುಂಬಗಳು ಏನೇನೆಲ್ಲ ಈ ಒಂದು ತೀರಾ ಬಡತನದಲ್ಲಿರುವಂತಹ ಕುಟುಂಬಗಳನ್ನ ನೋಡಿ ಅಂತವ್ರಿಗೆ ಈ ಒಂದು ಯೋಜನೆಗಳು ಸಿಗೋ ರೀತಿಯಾಗಿ ಮಾಡ್ಬೇಕು, ಏನಾದ್ರೂ ಕೂಡ ಪ್ಲಾನಿಂಗು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಈ ಒಂದು ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರು ಅಂದ್ರೆ ಈ ಒಂದು ಶಾಸಕರು ಅವರನ್ನ ಕೇಳ್ತಾರೆ, ಒಂದು 1,20,000 ರೂಪಾಯಿ ಮನೆಗೆ ಸಾಲೋದಿಲ್ಲ ಅಂತ. ಸೊ ಅದಾದ ನಂತರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ಈ ಒಂದು 1,20,000 ರೂಪಾಯಿ ಸಾಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾನು ಮುಂದಿನ ದಿನಗಳಲ್ಲಿ 3 ಲಕ್ಷದವರೆಗೂ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ 3 ಲಕ್ಷವರೆಗೆ ಆ ಒಂದು ಏನು ಮನೆಗಳನ್ನ ಕೊಡ್ತಾ ಇದ್ರು, ಇಲ್ಲಿವರೆಗೂ 1,20,000 ರೂಪಾಯಿ ಕೊಡ್ತಾ ಇದ್ರು ಸಹಾಯಧನ, ಅದನ್ನ ಜಾಸ್ತಿ ಮಾಡಿ ಮುಂದಿನ ದಿನಗಳಲ್ಲಿ 3 ಲಕ್ಷದವರೆಗೂ ಕೂಡ ಮಾಡಬಹುದು. 3 ಲಕ್ಷದವರೆಗೂ ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಜನರಿಗೆ. ಆದ್ರೆ 3 ಲಕ್ಷ ಮಾಡಿದ್ರು ಕೂಡ ಅರ್ಹರಿಗೆ ಸೇರಿದ್ರೆ ಮಾತ್ರ ಅದೊಂದು ಪ್ರಯೋಜನಕ್ಕೆ ಬರುತ್ತೆ, ಅಂದ್ರೆ ಅದು ಒಂದು ಪ್ರಯೋಜನ ಆಗುತ್ತೆ. ಸೊ ಈ ಒಂದು ಅನರ್ಹರು ಯಾರೆಲ್ಲ ಇದ್ದಾರೆ, ಈ ಕೆಲವೊಂದು ಕುಟುಂಬಗಳಲ್ಲಿ ತುಂಬಾನೇ ಒಂದು ಅನುಕೂಲತೆ ಇರುತ್ತೆ, ಆದ್ರೂ ಕೂಡ ಆ ಒಂದು ಯೋಜನೆಗಳನ್ನೆಲ್ಲ ತಗೊಂಡು ಇಲ್ಲೊಬ್ಬ ಕುಟುಂಬ ಈ ಒಂದು ಏನು ಬಡತನದಲ್ಲಿರುವಂತ ಕುಟುಂಬಕ್ಕೆ ಮೋಸ ಮಾಡಿ ಅವನ ಆ ಒಂದು ಯೋಜನೆಗಳು ಆ ಒಂದು ಸ್ಕೀಮ್ನ ತಗೊಂಡು ಅವನೇನಾದ್ರೂ ಮಾಡ್ಕೊಂಡ್ರೆ ಅದು ಸಾಧ್ಯ ಆಗೋದಿಲ್ಲ, ಅದು ಪ್ರಯೋಜನ ಆಗೋದೇ ಇಲ್ಲ, ಅದು ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ. ಒಂದು ಯಾವುದೇ ಸ್ಕೀಮ್ ಆದ್ರೂ ಕೂಡ ಅದು ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ. ತೀರಾ ಯಾರಿಗೆಲ್ಲ ಸೇರ್ಬೇಕು, ಅರ್ಹರು ಯಾರೆಲ್ಲ ಇದ್ದಾರೆ ಅಂತವ್ರಿಗೆ ಸೇರ್ಬೇಕು. ಅವರಿಗೆ ಸೇರಿದ್ರೆ ಒಂದು ಅನುಕೂಲತೆ ಇರುತ್ತೆ, ಮತ್ತೆ ಒಂದು ಸರ್ಕಾರದಿಂದ ಕೊಟ್ಟಂತ ಒಂದು ಸ್ಕೀಮ್ಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ನಾನು ಬಿಡ್ತಾ ಇರ್ತೀನಿ. ವಿಡಿಯೋ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೂ ಕೂಡ ಸಹಕರಿಸಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.